ಸಿಬೆ ಹಣ್ಣು ಬೆಳೀತಾ ಇದ್ವಿ. ಸಿಬೆಯಲ್ಲಿ ಚೆನ್ನಾಗಿ ನಮ್ಗೆ ರಿಸಲ್ಟ್ ಬರ್ತಾ ಇದೆ, ರೇಟ್ಗಳ ಚೆನ್ನಾಗಿ ಸಿಗ್ತಾ ಇದೆ. ಕ್ವಾಲಿಟಿ ಎಲ್ಲ ಗ್ರೇಡಿಂಗ್ ಸಾರ್ಟಿಂಗ್ ಮಾಡಿ ಈ ಥರ ಕಳಿಸ್ತಾ ಇದ್ವಿ. ನಾವೆಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕಳಿಸ್ತಾ ಇದ್ವಿ. ಡ್ಯಾಮೇಜ್ ಮೆಟೀರಿಯಲ್ ಎಲ್ಲ ತೆಗೆದು ಸೈಜ್ ಬೈ ಸೈಜ್ ತುಂಬಿ ಕಳಿಸ್ತೀವಿ. ಈಗ ಪೇರು ಬಂದು ಒಂದು 5-6 ವರ್ಷ ಆತರ ನಾವು 5-6 ವರ್ಷ ಹಿಂಗಾಗಿ ನಾವು ಯಶಸ್ವಿ ಕಂಡಿದ್ದೀವಿ. ಸರ್ ಈ ಪೇರು ಕೃಷಿ ಒಳಗೆ ನೀವೇನು ಲಾಸ್ ಆಗಿಲ್ಲ ಸರ್? ಲಾಸ್ ಆಗಿಲ್ಲ ಯಾಕಂದ್ರೆ ಇದಕ್ಕೆ ಒಂದು ಇತಿಹಾಸ ಐತ್ರಿ ಕಲಾವಿಗೆ. ಸರ್ ನಿಮ್ದು ಈಗ ಮಾಲ್ ಎಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಇದು? ಸರ್ ಇದು ಕೇರಳ ಮಾರ್ಕೆಟ್ಗೆ ಹೋಗ್ತಾ ಇದೆ. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಾನು ಮೊಹಮ್ಮದ್ ರಫೀಕ್ ಸೌದಾಗರ್ ಅಂತೇಳಿ, ಕಲಾದ್ಗಿ ನಿವಾಸಿ. ಓಕೆ ಸರ್. ನಾನು ಮೂಲತಃ ಕಲಾದ್ಗಿ ನಿವಾಸಿ. ನಾನು ರೈತ ಆಗಿ ದಾಳಿಂಬೆ ಮತ್ತು ಸೀಬೆಕಾಯಿ ಬೆಳೀತಾ ಇದ್ದೀನಿ. ಇತ್ತಿತ್ತಲಾಗಿ ಹವಾಮಾನ ವೈಪರೀತ್ಯದಿಂದ ನಾವು ದಾಳಿಂಬೆ ಬೇಸತ್ತು ಸೀಬೆ ಹಣ್ಣು ಬೆಳೀತಾ ಇದ್ವಿ. ಸೀಬೆಯಲ್ಲಿ ಚೆನ್ನಾಗಿ ನಮ್ಗೆ ರಿಸಲ್ಟ್ ಬರ್ತಾ ಇದೆ, ರೇಟ್ಗಳ ಚೆನ್ನಾಗಿ ಸಿಗ್ತಾ ಇದೆ. ಮತ್ತು ಇಲ್ಲಿ ಎಲ್ಲ ಕೇರಳದವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಮತ್ತು ಬೆಂಗಳೂರು ಮಾರ್ಕೆಟ್ ಕೂಡ ಕಳಿಸ್ತಾ ಇದ್ದೀವಿ, ನಾವು ಡೆಲ್ಲಿ ಮಾರ್ಕೆಟ್ ಕೂಡ ಕಳಿಸ್ತಾ ಇದ್ದೀವಿ. ರೈತರು ಮಾಡ್ಬೋದು, ಯಾಕಂದರೆ ಈಗ ದಾಳಿಂಬೆ ದ್ರಾಕ್ಷಿಯಲ್ಲಿ ಸುಮಾರು ಸಮಸ್ಯೆಗಳು ಬಂದಿದ್ದಾವೆ, ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಸೀಬೆಯನ್ನು ಬೆಳೆಸಿದರೆ ಇದು ತಿನ್ನಲಿಕ್ಕೆ ಭಾಳ ರುಚಿಕರ ಮತ್ತು ಅಫೋರ್ಡೆಬಿಲಿಟಿ, ಕಡಿಮೆ ರೇಟಲ್ಲಿ ರೈತರಿಗೆ ಇದು ಗ್ರಾಹಕರಿಗೆ ಲಭ್ಯ ಇರುತ್ತದೆ. ಬೆಳಿಬೋದು, ಏನು ಸಮಸ್ಯೆ ಇಲ್ಲ. ಇದು ಟೋಟಲ್ 5 ಎಕರೆ 12 ಗುಂಟೆ ಇದೆ. 5 ಎಕರೆ 12 ಗುಂಟೆ ಮಾಡಿದ್ರಿ ಸರ್? ಹೌದು ಸರ್. ನಾಟಿ ಮಾಡಿದಾಗಿಂದ ಇವತ್ತಿಗೆ ಎಷ್ಟು ದಿನ ಆಯ್ತು ಸರ್ ಇದು? ಇದು 18 ತಿಂಗಳಿಗೆ ಫಸ್ಟ್ ನಾವು ಒಂದು ಬೆಳೆ ತೊಗೊಂಡಿದ್ದೀವಿ. ಈಗ ನಮ್ದು ಇದು 4ನೇ ಬೆಳೆ. ಇದು 4ನೇ ಬೆಳೆ. 4ನೇ ಬೆಳೆ, 5 ವರ್ಷದ ಗಿಡ. ಸರ್ ಒಂದು ಎಕರೆಕಾಗಿ ಎಷ್ಟು ಬೆಳಿಬೋದು ಸರ್ ಇದ್ರೊಳಗೆ? ಮೊದಲನೇ ವರ್ಷಕ್ಕೆ ಕಡಿಮೆ ಬರ್ತೈತೆ ರೀ, ಆಮೇಲೆ ಎಲ್ಲ ಗಿಡ ಹೆಂಗೆ ದೊಡ್ಡ ಹಾಕಾವು ಎಕರೆಗೂ 15ರಿಂದ ಒಂದು 20 ಟನ್ ತನಕ ಬೆಳಿಬೋದು ಸರ್. ಆಮೇಲೆ ಇದು ಯಾವ ವೆರೈಟಿ ಸರ್ ಇದು? ಇದು VNR BE ಅಂತೇಳಿ ರಾಯಪುರ ವೆರೈಟಿ ಇದು. ಹೌದೇನು ಸರ್? ಇಳುವರಿ ಎಲ್ಲ ಚಲೋ ಬರುತ್ತಾನೆ ಸರ್? ಚೆನ್ನಾಗಿ ಬರ್ತೈತೆ ರೀ, ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಸೂಟೇಬಲ್ ಕ್ಲೈಮೇಟ್ ಇದ್ರೆ ಇಳುವರಿ ಚೆನ್ನಾಗಿ ಬರ್ತೈತಿ. ಆಮೇಲೆ ರೋಗಗಳ ಬಾಧೆ ಯಾವ ರೀತಿ ಬರ್ಬೋದು ಸರ್ ಇವಕ್ಕೆಲ್ಲ? ರೋಗ ಐತ್ರಿ, ಕೊಳೆ ರೋಗ ಐತಿ ಇದಕ್ಕೆ. ಹಾಂ ಸರ್. ಮತ್ತು ಟ್ರಿಪ್ಸ್ ಮೈಡ್ಸ್ ಪಟಾಕ್ ಹಾಕಾವು. ಓಕೆ. ಐದು ರೋಗ ಅದಾವ್ರಿ, ಇದಕ್ಕೆ ಮ್ಯಾನೇಜ್ ಮಾಡ್ಬೋದು, ಏನು ಸಿವಿಯರ್ ಇಲ್ಲ. ಓಕೆ ಸರ್. ಸರ್ ನಿಮ್ದು ಈಗ ಮಾಲ್ ಎಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ಇದು? ಸರ್ ಇದು ಕೇರಳ ಮಾರ್ಕೆಟ್ಗೆ ಹೋಗ್ತಾ ಇದೆ. ಕೇರಳ ಮಾರ್ಕೆಟ್ ಅಂದರೆ ಓಪನ್ ಆಗಿ ಈ ಥರ ಕ್ರೇಟ್ಸ್ ತುಂಬಿ ನಾವು ಕಳಿಸ್ಬೋದು. ಕ್ವಾಲಿಟಿ ಎಲ್ಲ ಗ್ರೇಡಿಂಗ್ ಸಾರ್ಟಿಂಗ್ ಮಾಡಿ ಈ ಥರ ಕಳಿಸ್ತಾ ಇದ್ವಿ. ನಾವೆಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕಳಿಸ್ತಾ ಇದ್ವಿ. ಡ್ಯಾಮೇಜ್ ಮೆಟೀರಿಯಲ್ ಎಲ್ಲ ತೆಗೆದು ಸೈಜ್ ಬೈ ಸೈಜ್ ತುಂಬಿ ಕಳಿಸ್ತೀವಿ. ಇದರಿಂದ ಈ ಕ್ರೇಟ್ ತುಂಬಿದ್ರಿಂದ ಒಂದು ಅಂಕರ್ ನಮ್ಗೆ ಪ್ಯಾಕೇಜಿಂಗ್ ಚಾರ್ಜಸ್ ಉಳಿತೈತಿ, ಮತ್ತು ಪ್ಯಾಕಿಂಗ್ ಮಾಡೋದು ವೆಚ್ಚನೂ ಉಳಿತೈತಿ, ಮತ್ತು ಟೈಮು ಇದನ್ನು ಕಾಸ್ಟು ಉಳಿತಾಯ ಆಗ್ತೈತಿ. ಒಂದು ಮಾಲ್ನು ಫ್ರೆಶ್ ಆಗಿ ಮಾರ್ಕೆಟಿಗೆ ರೀಚ್ ಆಗ್ಬೋದು. ಓಕೆ ಸರ್. ಒಂದು ಟ್ರೇಗೆ ಎಷ್ಟು ಕೆಜಿ ಇರ್ತದೆ ಸರ್ ಇದು? 15 kg ಟ್ರೇ ಇದು. 15 kg ಟ್ರೇ ಇದು. ಓಕೆ ಸರ್. ಆಮೇಲೆ ಈಗ ನಾವು ಪೇರು ಕೃಷಿ ಮಾಡೋದ್ರಿಂದ ಇದಕ್ಕೆ ಲೇಬರ್ ಭಾಳ ಬೇಕಂತ ಸರ್? ಹಾಂ, ಸ್ವಲ್ಪ ಲೇಬರ್ ಓರಿಯೆಂಟೆಡ್ ವರ್ಕ್ ರೀ ಇದು. ಹಾಂ ಸರ್. ಲೇಬರ್ ಸಿಗ್ತಾವೆ, ಇತ್ತಿತ್ತಲಾಗ ಏನು ಸಮಸ್ಯೆ ಇಲ್ಲ ನಮ್ಗೆ. ಮುಂದಿನ ದಿವಸ ಪ್ಲಾಂಟೇಶನ್ ಭಾಳ ಆದ್ರೆ ಹೇಳಿಗೆ ಬರೋದಿಲ್ಲ ರೀ. ಸದ್ಯ ಅಂಕಾರ ಈಗ ನಾವು ಲೇಬರ್ ಏನು ಸಿಗ್ತಾ ಇದೆ, ಲೋಕಲ್ ಲೇಬರ್ಗೆ ಟ್ರೈನಪ್ ಮಾಡಿ ಈ ಥರ ಬ್ಯಾಗಿಂಗ್ ಮಾಡಿ ಈ ಥರ ಫೋಮ್ ಹಾಕ್ಬೇಕು ರೀ. ಆಮೇಲೆ ಇದಕ್ಕೆ ಆಂಟಿಫಾಗ್ ಬ್ಯಾಗ್ ಬರ್ತೈತಿ, ಅದು ಹಾಕಿ ಕಟ್ಟಬೇಕು, ಸಣ್ಣದಾಗಿ ಕಟ್ಟಬೇಕದು. ಆಮೇಲೆ ಕಾಯಿ ಬಂದಾಗ ದೊಡ್ಡದಾಗಿದ್ದು ಗೊತ್ತಾಗ್ತೈತೆ ನಮ್ಗೆ. ಆಮೇಲೆ ತೆಗೆದು ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿ ಸಾರ್ಟಿಂಗ್ ಗ್ರೇಡಿಂಗ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೇಕು ನಾವು. ಓಕೆ ಸರ್. ಸರ್ ಇದು ಪೇರು ಕೃಷಿಗೆ ನೀವು ರೋಗಗಳ ನಿರ್ವಹಣೆ ಆಗಿರ್ಬೋದು, ಆಮೇಲೆ ಗೊಬ್ಬರದಾಗಿರ್ಬೋದು, ಯಾವ ರೀತಿ ಮಾಡ್ಕೋತೀರಿ ಸರ್ ಇವಕ್ಕೆ? ಸರ್ ನಾವು ಇದು ಅಗ್ರಿಕಲ್ಚರ್ನಾಗ ಸುಮಾರು ಒಂದು 20-25 ವರ್ಷದಂಗೆ ಅದೀವಿ ರೀ. ಹೌದು ಸರ್. ಹಿಂಗಾಗಿ ನಮ್ಗೆ ಸ್ವಲ್ಪ ನಾಲೆಜ್ ಐತ್ರಿ, ಬೇಸಿಕ್ ನಾಲೆಜ್. ಹೌದು ಸರ್. ಆಮೇಲೆ ಇದು ಕ್ರಾಪ್ ಬೇರೆ ಇರೋದ್ರೆ ಸ್ವಲ್ಪ ಎಕ್ಸ್ಪರ್ಟ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇದ್ರ ರೋಗ ಯಾವ ಥರ ಅದಾವೆ ಮತ್ತು ಇದಕ್ಕೆ ಹೆಂಗೆ ಹತೋಟಿ ಮಾಡ್ಬೇಕು ಅನ್ನೋದು ಕೇಳ್ಕೊಂಡು ನಾವು ಮಾಡ್ತೀವಿ ರೀ. ಅಂತ ಏನು ಸಮಸ್ಯೆ ಇಲ್ಲ ರೀ. ರೈತರೆಲ್ಲ ಇಲ್ಲ ಸ್ಕಿಲ್ಡ್ ಅದಾರ ಎಲ್ಲರೂ ನಮ್ಮ ಕಲಾದಿ ಭಾಗದಾಗ. ಓಕೆ ಸರ್. ಯಾಕಂದ್ರೆ ಇದಕ್ಕೆ ಒಂದು ಇತಿಹಾಸ ಐತ್ರಿ ಕಲಾದಿಗೆ. ದಾಳಿಂಬೆ ಬೆಳೆಯೋದು 100-150 ವರ್ಷ ಒಂದು ಇತಿಹಾಸನ ಐತಿ. ದಾಳಿಂಬೆ ದ್ರಾಕ್ಷಿ ಮೊದಲಿಂದ ಬೆಳೀತಾ ಇದ್ವಿ ನಾವು. ಈಗ ಪೇರು ಬಂದು ಒಂದು 5-6 ವರ್ಷ ಆತರ ನಾವು 5-6 ವರ್ಷ ಹಿಂಗಾಗಿ ನಾವು ಯಶಸ್ವಿ ಕಂಡಿದ್ದೀವಿ. ಸರ್ ಈ ಪೇರು ಕೃಷಿ ಒಳಗೆ ನೀವೇನು ಲಾಸ್ ಆಗಿಲ್ಲ ಸರ್? ಲಾಸ್ ಆಗಿಲ್ಲ ರೀ. ಲಾಸ್ ಅಂದ್ರೆ ಏನೈತಿ, ಫುಲ್ ಈ ಸಲ ಬಿಸಿಲು ಇರೋದ್ರಿಂದ ನಮ್ಗೆ ಸಮಸ್ಯೆ ಆಗಿತ್ತು. ಬೇಸಿಗೆಯಲ್ಲೇ ತೊಗೋಬಾರ್ದು ರೀ, ಮಳೆಗಾಲದಾಗೆ ತೊಗೋಬೋದು ರೀ. ಏನು ಕ್ರಾಪ್
ಒಳ್ಳೆ ರೀತಿ ಮಾಡ್ಬೋದು. ಮಾಡ್ಬೋದು. ಮಳೆಗಾಲದಾಗ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಬೇಕು ರೀ ಇದಕ್ಕೆ, ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ ಸರ್. ಟೈಮ್ ಟು ಟೈಮ್ ವರ್ಕ್ ಮಾಡ್ಬೇಕು ರೀ ಇದಕ್ಕೆ. ಹಾಂ ಸರ್. ಇವತ್ತಿಂದ ಈಗ ಮಾಡ್ಬೇಕಾ, ನಾಳೆ ಕೆಲಸ ಇವತ್ತು ಮಾಡ್ಬೇಕು ರೀ ಇದಕ್ಕೆ. ಹಾಂ ಹಿಂಗಾಗಿ ಆದ್ರೆ ಮಾಡ್ಬೋದು ನಾವು. ಹಂಗೆ ಜ್ಯೂಸ್ ಹಾಕ್ಕೊಂತ ಹೋದ್ವು ಅಂದ್ರೆ ಮಾಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಹಾಂ ಮತ್ತು ಆಮೇಲೆ ಓವರ್ ಸೈಜ್ ಆತ ಮಾರ್ಕೆಟ್ನಾಗ ಡಿಮಾಂಡ್ ಬರೋದಿಲ್ಲ. ಕಮ್ಮಿ ಆಗುತ್ತೆ ಸರ್. ಹೌದು ರೀ. ಆದಷ್ಟು ಮೀಡಿಯಮ್ ಸೈಜ್ ಮಾರ್ಕೆಟ್ನಾಗ ಡಿಮಾಂಡ್ ಭಾಳ ಐತೆ ಅದಕ್ಕೆ. 200-300 ಗ್ರಾಮ್, 500-600 ಗ್ರಾಮ್ ಆತ ಮಾರ್ಕೆಟಲ್ಲಿ ಡಿಮಾಂಡ್ ಇಲ್ಲ. ಅಂದರೆ ಟೈಮ್ ಬೈ ಟೈಮ್ ನಾವು ಕಟಿಂಗ್ ಮಾಡ್ಕೋಬೇಕು. ಹೌದು ಹಾರ್ವೆಸ್ಟಿಂಗ್ ಮಾಡ್ತಾನೆ ಇರಬೇಕು. ಮತ್ತು ಬ್ಯಾಗಿಂಗ್ ಕೂಡ ಅದಕ್ಕೊಂದು ಲಿಂಬಿ ಸೈಜ್ ಬಂತಂದ್ರೆ ಬ್ಯಾಗಿಂಗ್ ಮಾಡಲೇಬೇಕು ರೀ. ಕಂಪಲ್ಸರಿ ಮಾಡಬೇಕು. ಹೌದು ರೀ. ಬ್ಯಾಗಿಂಗ್ ಮಾಡೋದ್ರಿಂದ ಏನು ಲಾಭ ಇದೆ ಸರ್ ನಮಗೆ? ಬ್ಯಾಗಿಂಗ್ ಮಾಡೋದ್ರೆ ಒಂದು ಅಂಕರ್ ಇದು ಮಾಡಿದ್ರಿಂದ ನಮ್ಗೆ ಸ್ಕ್ರ್ಯಾಚಸ್ ಬರೋದ್ರಿ. ಗಾಳಿಯಿಂದ ಹೊದಾಡ್ತೈತಲ್ಲ, ಹಾಂ ಸರ್. ಅದಕ್ಕೆ ಸ್ಕ್ರ್ಯಾಚಸ್ ಬರೋದಿಲ್ಲ ರೀ. ಇದ್ರ ಮೇಲೆ ಇನ್ನೊಂದು ಆ್ಯಂಟಿ ಫಾಗ್ ಬ್ಯಾಗ್ ಅಂತ ಬರ್ತೈತೆ, ಪ್ಲಾಸ್ಟಿಕ್ ಕವರ್ ಬರ್ತೈತಿ. ಹಾಂ ಸರ್. ಅದು ಹಾಕೋದ್ರಿಂದ ಫಂಗಸ್ ಅಟ್ಯಾಕ್ ಆಗೋದಿಲ್ಲ. ಹಾಂ ಆಮೇಲೆ ಮೌತ್ ಹುಳ ಅಂತ ಬರ್ತೈತಿ ರೀ ಒಂದು, ಹಾಂ ಅದಕ್ಕೆ ಹೋಲಾಗಿ ರಸ ಹಿರ್ಕೊತೈತಿ ಅಂತ ಒಂದು ಅದು ಆಗ್ಲಾರ್ದಂಗೆ ತಡ್ಕೊತೈತಿ ರೀ. ಆ್ಯಂಟಿ ಫಾಗ್ ಮಾಡ್ತಪ್ಪ ಅಂದ್ರೆ ಅದಕ್ಕೆ ಕಾಯಿನ ಡ್ಯಾಮೇಜ್ ಆಗುತ್ತೆ. ಕಾಯಿ ಡ್ಯಾಮೇಜ್ ಆಗೋದಿಲ್ಲ ರೀ. ಅದಕ್ಕೆ ಫೀಡಿಂಗ್ ಏನೈತಿ ನಾವು ಡ್ರಿಪ್ ಮುಖಾಂತರ ಫೀಡಿಂಗ್ ಮಾಡ್ತಾ ಇರ್ತೀವಿ. ಅದಕ್ಕೆ ಅದ್ರ ಮುಖಾಂತರ ತೊಗೋತೈತಿ. ಬ್ಯಾಗಿಂಗ್ ಮಾಡೋದು ಒಳ್ಳೇದು. ಹೌದು, ಬ್ಯಾಗಿಂಗ್ ಮಾಡಲೇಬೇಕು ರೀ. ಯಾಕಂದ್ರೆ ಇದು ಹೈಲ್ಡ್ ವೆರೈಟಿ ಐತಿ, ಬ್ಯಾಗಿಂಗ್ ಬೇಕು ರೀ ಇದಕ್ಕೆ. ಓಕೆ ಸರ್. ಹಾಂ ಸರ್, ನಾವು ಈ ಗಿಡ ಫಲವತ್ತತೆ ಐತಪ್ಪ ಅಂತೇಳಿ ನೀವು ಹೆಂಗೆ ನೋಡ್ಕೋತೀರಿ ಸರ್ ಇದ್ರೊಳಗೆ? ಇದು ಗಿಡದ ಫಲವತ್ತ ಅದ್ರಿ. ಹಾಂ. ಫಲವತ್ತತೆ ಇದು ಎಲೆ ಮೇಲೆ ಗೊತ್ತಾಗ್ಬಿಡ್ತೈತಿ ನಮ್ಗೆ. ಹಾಂ ಸರ್. ಏನು ಇನ್ ಕೇಸ್ ಡೆಫಿಷಿಯನ್ಸಿ ಬಂತಂದ್ರೆ ಕಲರ್ ಈ ಥರ ಬಂದ್ಬಿಡ್ತೈತಿ ರೀ. ಹಾಂ ಹಾಂ. ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ, ಜಿಂಕ್, ಫೆರಸ್ ಅದು ಏನು ಇರ್ತೈತಲ್ಲ, ಹಾಂ ಸರ್. ಅದು ಸ್ಪ್ರೇನು ಮಾಡಬೇಕು, ಡ್ರಿಪ್. ಸರ್, ಈಗ ನಮ್ಮ ಕಲಾದಿಗೆ ಒಳಗೆ ಜಾಸ್ತಿ ಈಗ ಹಣ್ಣು ಬೆಳೆಗಳನ್ನು ಜಾಸ್ತಿ ಬೆಳಿತಾರೆ ಅಂತ ಹೇಳ್ತಾರೆ ಸರ್. ಆಮೇಲೆ ಎಲ್ಲ ಕಡೆ ಇರತಕ್ಕಂಥ ವೆದರ್ಕಾಗಲಿ, ಭೂಮಿ ಫಲವತ್ತತೆ ಆಗಲಿ, ಇಲ್ಲಿಗೆ ಅಲ್ಲಿ ಏನು ಬೇರೆ ಡಿಫ್ರೆನ್ಸ್ ಆಗುತ್ತೆ ಸರ್ ಇದು? ಸರ್, ಇದಕ್ಕೊಂದು ಗಾಡ್ ಗಿಫ್ಟೆಡ್ ಅಂತ ಹೇಳ್ಬೋದು ರೀ. ಕಲಾದಗಿ ಏರಿಯಾಕ್ಕೆ ರೀ, ಸುತ್ತಮುತ್ತಲೇ ಕಲಾದಿ ಕ್ಲಸ್ಟರ್ ಮತ್ತು ಏನು ಹುಬ್ಳಿ ಐತಲ್ರಿ, ಹೌದು ಸರ್. ಇಲ್ಲೆಲ್ಲ ಮೊದಲಿಂದ ಒಂದು 100-150 ವರ್ಷದಿಂದ ದಾಳಿಂಬೆನೇ ಬೆಳೀತಾ ಇದ್ದಾರೆ, ದ್ರಾಕ್ಷಿನೂ ಬೆಳೀತಾ ಇದ್ದಾರೆ. ಹೌದು ಸರ್. ಇತ್ತಿತ್ತಲಾಗಿ ಸ್ವಲ್ಪ ನಮ್ಗೆ ಸಮಸ್ಯೆ ದಾಳಿಂಬೆಯಲ್ಲಿ ಸಮಸ್ಯೆ ಆಗಿದ್ರಿಂದ ನಾವು ಇದಕ್ಕೆ ಡೈವರ್ಸಿಫೈ ಮಾಡ್ಕೊಂಡಿವಿ ಸರ್. ಪ್ಯಾರ್ಲ್ಯಾಂಡಿಗೆ ಪ್ಯಾರ್ಲ್ಯಾಂಡ್ ಚೆನ್ನಾಗಿ ಸೂಟೇಬಲ್ ಆಗಿದ್ರಿ ಈ ವೆದರ್ಗೆ, ಈ ಅಟ್ಮಾಸ್ಫಿಯರ್ಗೆ, ಮತ್ತು ಇದು ಇಲ್ಲಿ ಸಾಯಿಲಿಗೆ. ಹೌದು ಸರ್. ಮತ್ತು ಮಾರ್ಕೆಟ್ನು ನಮಗೆಲ್ಲ ಇಲ್ಲಿ ಕೇರಳ ಕಳಿಸ್ರಿ, ಮತ್ತು ಡೆಲ್ಲಿ ಕಳಿಸ್ತೀವಿ. ಹೌದು ಸರ್. ಮಾರ್ಕೆಟ್ದು ಏನು ಸಮಸ್ಯೆ ಆಗಿಲ್ಲ ರೀ. ನಾವು ಕಂಟಿನ್ಯೂಸ್ ಆಗಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ? ತೊಂದರೆ ಆಗಿಲ್ಲ ರೀ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ರೇಟ್ ವೇರಿಯೇಷನ್ ಹಾಕಿರ್ತಾವೆ ರೀ. ಮಟೀರಿಯಲ್ ಹೆಚ್ಚಿಗಿದ್ದಾಗ ಸ್ವಲ್ಪ ರೇಟ್ ಡೌನ್ ಆಗಿರ್ತೈತಿ, ಶಾರ್ಟೇಜ್ ಇದ್ದಾಗ ರೇಟ್ ಎಲ್ಲ ಅಪ್ ಆಗಿರ್ತಾವೆ. ಈಗೆಲ್ಲ ರೇಟ್ ನೋಡ್ರಿ 75-80 ರೂಪಾಯಿ ಕೆಜಿ ರೀ. ಈಗ ಹೋದ ವರ್ಷ ಬಹುಶಃ ಇದೇ ದಿವಸನಾಗ 20-25 ರೂಪಾಯಿ ಐತ್ರಿ. ಹೌದು ಸರ್. ಯಾಕಂದ್ರೆ ಮಟೀರಿಯಲ್ ಬಂಪರ್ ಬಂದಿತ್ತು ರೀ, ಆ ಟೈಮ್ ರೇಟ್ ಇದ್ದಿದ್ದಿಲ್ಲ. ಈ ಸಲ ಬಿಸಿಲು ಭಾಳ ಬ್ಯಾಸ್ಗೆಯಲ್ಲಿ ಬಿಸಿಲು ಭಾಳ ಇರೋದ್ರಿಂದ ಸೆಟ್ಟಿಂಗ್ ಆಗಿದ್ದಿಲ್ಲ ರೀ. ಓಕೆ ಸರ್. ಹಿಂಗಾಗಿ ಸ್ವಲ್ಪ ಟೈಮ್ಲಿ ಮಟೀರಿಯಲ್ ಬಂದಿಲ್ಲ. ಎಲ್ಲ ಕಡೆ ಮಹಾರಾಷ್ಟ್ರದಾಗೂ ಎಲ್ಲ ಪ್ಲಾಟ್ ಫೇಲ್ ಆಗ್ಯಾವ. ಫೇಲ್ ಆಗೋದ್ರಿಂದ ಶಾರ್ಟೇಜ್ ಆಗೈತೆ ಮಟೀರಿಯಲ್. ಈಗಿನ ರೇಟ್ ಏನೈತೆ ನೋಡ್ರಿ 75-80 ರೂಪಾಯಿ ಪರ್ ಕೆಜಿ. ಎಕ್ಸ್ ಫೀಲ್ಡ್ ರೀ, ಫೀಲ್ಡ್ನಾಗ ರೀ. ಆಮೇಲೆ ಅವ್ರ ಪಾಡಿಗೆ ಅವ್ರ ಬಾಡಿಗೆ ಗಾಡಿ ಮಾಡ್ಕೊಂಡು ಹೋಗ್ತಾರೆ ಸರ್ ಅವರೆಲ್ಲ. ಓಕೆ ಸರ್, ಒಳ್ಳೆ ಒಂದು ಬಿಸ್ನೆಸ್ ಆಗಿ ಇದನ್ನ ಮಾಡ್ಕೋಬೋದು ಸರ್. ಮಾಡ್ಬೋದು ಸರ್, ಮಾಡ್ಬೋದು. ಯಾಕಂದ್ರೆ ಇದು ಕಂಟಿನ್ಯೂ ವಾಚ್ ಐತೆ ನೋಡ್ರಿ. ಐತೆ ಅಂತೇಳಿ ನಾವು ಎಲ್ಲರೂ ಅಡ್ಡಾಡಿದ್ರೆ ನಡುವುದಿಲ್ಲ. ಡೇ ಟು ಡೇ ವಾಚ್ ಮಾಡ್ಬೇಕ್ರಿ. ಡೇ ಟು ಡೇ ಏನು ಕೆಲಸ ಐತೆ ಅದು ಕೆಲಸ ಮಾಡಬೇಕು. ಸ್ಪ್ರೇ ಇರ್ತಾವ, ಡ್ರಿಪ್ನಾಗ ಗೊಬ್ಬರ ಕೊಡೋದು ಇರ್ತೈತಿ, ಇದ್ರ ಬ್ಯಾಗಿಂಗ್ ಮಾಡೋದು ಇರ್ತೈತಿ, ಮತ್ತು ಗಿಡ ಎಲ್ಲ ಪದ್ಧತಿ ಎಲ್ಲ ಕಟ್ಟಬೇಕ್ರಿ. ಇವೆಲ್ಲ ಎಲ್ಲ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನೈತಿ ಸ್ಟ್ಯಾಂಡರ್ಡ್ ಮಾಡಿದ್ರೆ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರಾಕ್ಟೀಸ್ ಏನಂತಾರಲ್ರಿ, ಮಾಡ್ಕೊಂಡ್ರೆ ಸಕ್ಸಸ್ ಕಾಣ್ಬೋದು ರೀ. ಸರ್, ಆಮೇಲೆ ನೀವು ದಾರ ತಂತಿ ಮಾಡ್ಕೊಂಡ್ರಲ್ಲ ಸರ್, ಈಗ ಈ ಸಪೋರ್ಟ್ ಇದೆ. ಯಾಕಂದ್ರೆ ಕಾಯಿ ಭಾಳ ಹಿಡ್ತಾವಲ್ರಿ, ಕಾಯಿ ದೊಡ್ಡ ಕಾಯಿ ಆಕೈತ್ರಿ. ಇದು ಇಲ್ಲ ನೆಲಕ್ಕೆ ಬಂದ್ಬಿಡ್ತೈತ್ರಿ, ಟೊಂಗಿ 3 ಚಾನ್ಸ್ ಇರ್ತೈತ್ರಿ. ಹಿಂಗಾಗಿ ತೊಗೊಂಡು ಈ ರೋಪಿಗೆ ಕಟ್ಟಬೇಕ್ರಿ ನಾವು. ಯಾಕಂದ್ರೆ ಕಾಯಿ ದೊಡ್ಡ ಹಾಕವ್ರಿ, ನಂಬರ್ ಆಫ್ ಫ್ರೂಟ್ಸ್ನು ಹೆಚ್ಚಿಗೆ ಇರ್ತಾವ್ರಿ ಇದ್ರಾಗ. ಹೆಚ್ಚು ಒಜ್ಜಿ ಮತ್ತೆ ಮಳೆ ಆತರ ಇದ್ರಾಗ ನೀರು ಹೋಗಿ ಮತ್ತೆ ಒಜ್ಜಿಯಾಗ ವಾಲಿ 3 ಚಾನ್ಸ್ ಇರ್ತೈತಿ. ಹಿಂಗಾಗಿ ಕಂಪಲ್ಸರಿ ನಾವು ಪ್ರತಿಯೊಂದು ವಾಲಿನೂ ಎಬಸ್ ಕಟ್ಟಬೇಕ್ರಿ. ಸಪೋರ್ಟ್ ಬೇಕು. ಆಮೇಲೆ ಸರ್, ಒಂದು ಗಿಡಕ್ಕೆ ಇಂತಿಷ್ಟು ಕಾಯಿ ಅಂತ ಅಂತಾರೆ ಸರ್. ಎವರೇಜ್ ಆಗಿ ನಿಮ್ಗೆ ಎಷ್ಟು ಇರ್ಬೋದು ಸರ್ ಅಂದಾಜಾಗಿ? ನಾವು 150ರಿಂದ 200 ಕಾಯಿಗೆ ಹಾಕಿ ನೋಡಿ ಸರ್. ಫೋಮ್ ಆಗಿ ಹಾಕಿಂಡ್ರಿ. ದೊಡ್ಡ ಗಿಡಕ್ಕೆ ಹಾಕ್ಬೋದ್ರಿ. ಸಣ್ಣ ಗಿಡ ಫಸ್ಟ್ ಕ್ರಾಪಿಗೆ ಭಾಳ ಅಂದ್ರೆ ನೀವು ಒಂದು 30-40 ಹಾಕ್ಬೋದ್ರಿ ಸಣ್ಣ ಗಿಡ. ಯಾಕಂದ್ರೆ ಕ್ಯಾನೋಪಿ ಅಷ್ಟೇ ಇರ್ತೈತಿ ಅದ್ರದ್ದು. ಅಷ್ಟನ್ನು ಮ್ಯಾಕ್ಸಿಮಮ್ 40ರಿಂದ 50 ಹಾಕ್ಬೋದ್ರಿ. ಇವು 5ನೇ ವರ್ಷದ ಗಿಡ ಅದಾವ್ರಿ. 4ನೇ ಕ್ರಾಪ್ ರೀ. ಇದು 4ನೇ ಕ್ರಾಪ್ ಇರೋದ್ರಿಂದ ಕ್ಯಾನೋಪಿನೂ ದೊಡ್ಡದೈತಿ. ಸ್ವಲ್ಪ ಅಜ್ಜಿ ಹೊರುವಂಥದ್ದು ಸ್ವಲ್ಪ ಕೆಪಾಸಿಟಿ ಐತ್ರಿ ಗಿಡದಾಗ. ಹಿಂಗಾಗಿ ನಾವು ಒಂದು 40ರಿಂದ 50 kg ತನೂ ಇದ್ರಾಗ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕ್ರಾಪ್ ತಗೋಬೋದ್ರಿ ಇದ್ರಾಗ. ಓಕೆ ಸರ್. ಓಕೆ ಸರ್. ನಮ್ಮ ಹೆಸರು ಏನ್ರಿ ನಿಮ್ದು? ನನ್ನ ಹೆಸರು ಅವ್ವಾಕ್ರಿ. ಅವ್ವಾಕನ್ರಿ? ನಿಮ್ದು ಯಾವ್ರಿ? ಶೆಲಿಕೇರಿ. ಶೆಲಿಕೇರೇನ್ರಿ? ನೀವು ಏನು ಮಾಡಕತ್ತೀರಿ ಈಗ ಕೆಲಸ ರೀ? ನಾವು ಹಾಳಿ ಹರಿತೇವ್ರಿ. ಹಾಂ ರೀ. ಹಾಳಿ ಹರಿತೇವ್ರಿ. ದೊಡ್ಡ ಕಾಯಿ ಸಣ್ಣ ಕಾಯಿ ಬೇರೆ ಮಾಡ್ತೇವ್ರಿ. ಬೇರೆ ಮಾಡಿ ಕೊಡ್ತೀರಿ? ಹ್ಞೂ ರೀ. ಹಾಂ, ಇವು ಕೆಟ್ಟ ಕಾಯಿ ಬೇರೆ ತಗೋತೀವ್ರಿ. ಹ್ಞೂ ರೀ. ನಾವು ಕೆಲಸ ಇದನ್ನ ಮಾಡ್ತೇವ್ರಿ. ಹ್ಞೂ ರೀ. ಮತ್ತು ಹೊಳ್ಳೆ ಸಣ್ಣ ಇರಕಲ್ಲ ಹೋಮ್ ಹಾಕ್ತೇವ್ರಿ. ನಾವು 24 ತಾಸು ದಗದಿದ ರೀ ಕೆಲಸ ಇಲ್ಲೇ ಮಾಡ್ತೀರಿ? ಇಲ್ಲೇ ಮಾಡ್ತೇವ್ರಿ ಕಾಯಂ.
ಮುಂಜಾನೆ ಎಷ್ಟೊತ್ತಿಗೆ ಬರ್ತೀರಾ ಮಾಡಿ? ಮುಂಜಾನೆ 9ಕ್ಕೆ ಬರ್ತೇವ್ರಿ. ಹ್ಞೂ ರೀ. 9ಕ್ಕೆ ಬಂದು ಸಂಜೆ 6 ತನಕ ಮಾಡ್ತೇವ್ರಿ. ಕೆಲಸ ಮಾಡಿ ನೀವೇನು ಮಾಡತ್ತೀರ ಮಾರಿ ಕೆಲಸ ಇಲ್ಲೇ? ನಾವು ಪೇರು ಹರುದ್ರಿ, ಹ್ಞೂ ರೀ. ಹಾಳಿ ತಗುದ್ರಿ, ಹ್ಞೂ ರೀ. ಇವನ್ ದೊಡ್ಡ ಬೇರೆ ಮಾಡುದ್ರಿ, ಸಣ್ಣ ಬೇರೆ ಮಾಡುದ್ರಿ, ಹ್ಞೂ ರೀ. ಇವನ್ನ ಕೆಟ್ಟದ್ ಬೇರೆ ತಗುದ್ರಿ. ಹ್ಞೂ ರೀ. ನಾವು ದಿನ ಕೆಲಸ ಇಲ್ಲೇ ಮಾಡ್ತೀವ್ರಿ. ಹ್ಞೂ ರೀ. 9ವರೆಗೆ ಬರ್ತೀವ್ರಿ, ಹ್ಞೂ ರೀ. ಸಂಜೆ ಮುಂದೆ 6ಕ್ಕೆ ಬಿಡ್ತೀವ್ರಿ. ಹ್ಞೂ ರೀ. 6 ಗಂಟೆ ಮಟ್ಟ ಕೆಲಸ ಮಾಡ್ತೀರಿ? ಹ್ಞೂ ರೀ. ಈಗ ಇರೋವಾಗ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಸಣ್ಣ ದೊಡ್ಡ ಎಲ್ಲ ಚೇಂಜ್ ಮಾಡ್ಕೊಡ್ತೀವಿ? ಎಲ್ಲ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ಹ್ಞೂ. ಆಮೇಲೆ ಅಲ್ಲಿ ತೋಟದಾಗ ಒಳಗಡೆ ಕೆಲಸ ಇದ್ದಾಗ ನೀವು ಅಲ್ಲೇ ನೀವು ನಾವು ಅಲ್ಲೇ ಮಾಡ್ತೀವ್ರಿ. 24 ತಾಸು ಇಲ್ಲೇ ಕೆಲಸ ರೀ ನಮ್ದು. 12 ತಿಂಗಳು ರೀ ಇಲ್ಲೇ ಮಾಡ್ತೀರಿ ಕೆಲಸ ರೀ. ಮಾಲಕರ ಬಗ್ಗೆ ಏನು ಹೇಳ್ತೀರಿ? ಮಾಲಕ್ರು ನಮಗೇನೈತ್ರಿ 12 ತಿಂಗಳು ತಮ್ಮ ಮಕ್ಕಳಕ್ಕಿಂತ ಹೆಚ್ಚಿಗೆ ನೋಡ್ಕೊತಾರ್ರಿ. ಏನೋ ಜಡ್ ಬಂದ್ರು ಕುಂದ್ರಿಸಿ ದವಾಖಾನಿಗಂತೂ ಕಳಿಸ್ತಾರ್ರಿ. ಹ್ಞೂ ರೀ. ಹಿಂಗೇನ ಆದ್ರೂ ನಮಗೆ ಕೇಳ್ ತೋರ್ತಾರ್ರಿ. ಹಾಂ ಹಾಂ. ನಮ್ಗೇನು ಹಂಗೇನಿಲ್ರಿ. ಅವ್ರೇನು ನಾವು ಮನೆ ಬಿಟ್ಟು ಬಂದೀವಿ ಅಂದ್ರೆ ತಮ್ಮ ಮನೆಯವ್ರಗತೆ ನಮ್ಮನ್ನು ನೋಡ್ಕೊತಾರ. ಮಾಲಕರು ಒಳ್ಳೆಯವ್ರದಾರ? ಒಳ್ಳೆಯವ್ರ ಅದಾರ್ರಿ. ರೆಗ್ಯುಲರ್ ಸೈಜ್ ರೀ ಅದು. ಹ್ಞೂ ಹ್ಞೂ ಹ್ಞೂ. ಈ ಜಂಬೋ ಸೈಜ್ ರೀ, ಸಣ್ಣ ಸೈಜ್ ರೀ ಇದು. ಹಾಂ. ಅದು ರೆಗ್ಯುಲರ್ ಸೈಜ್ ರೀ. ಈ ಥರ ಸಾರ್ಟಿಂಗ್ ಗ್ರೇಡಿಂಗ್ ಮಾಡಿ ಕಳಿಸ್ತೀರಿ. ಕರೆಕ್ಟ್ ಸರ್.